ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ. ಅಧ್ಯಕ್ಷರು ಶ್ರೀ ಶಿವರಾಮ್ ಹೆಬ್ಬಾರ್, ಉಪಾಧ್ಯಕ್ಷರು ಶ್ರೀ ಕೃಷ್ಣ ದೇಸಾಯಿ, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀಕಾಂತ್ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಗಣಪತಿ ಕಟ್ಟೆ ಬಳಿ ಆತಂಕಕಾರಿ ಘಟನೆಯೊಂದು ನಡೆದಿದೆ. ತಡೆಗೋಡೆ ಇಲ್ಲದ ಸೇತುವೆಯಿಂದ ಬೆಂಗಳೂರು ಮೂಲದ ಪ್ರವಾಸಿ ದಂಪತಿಗಳ ಕಾರು ಸೋಮಾವತಿ ನದಿಗೆ ಉರುಳಿ ಬಿದ್ದಿದೆ. ರಭಸವಾಗಿ ಹರಿಯುತ್ತಿದ್ದ ನದಿಯಲ್ಲಿ ಕಾರು ಬಂಡೆಯೊಂದಕ್ಕೆ ಸಿಲುಕಿಕೊಂಡಿದ್ದರಿಂದ ದಂಪತಿ ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ನದಿಗೆ ಬೀಳುತ್ತಿದ್ದಂತೆ ಸ್ಥಳೀಯರು ಕೂಡಲೇ ಕಾರ್ಯಾಚರಣೆ ನಡೆಸಿ ದಂಪತಿಗಳನ್ನು ಸುರಕ್ಷಿತವಾಗಿ ಹೊರಗೆ ಕರೆತಂದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಗಣಪತಿ ಕಟ್ಟೆ ಬಳಿ ನಡೆದ ಈ ಘಟನೆ ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರು ಮೂಲದ ಪ್ರವಾಸಿ ದಂಪತಿಗಳು ಕಾರಿನಲ್ಲಿ ಈ ಭಾಗದಲ್ಲಿ ಸಂಚರಿಸ್ತಾ ಇದ್ರು. ಈ ವೇಳೆ ತಡೆಗೋಡೆ ಇಲ್ಲದ ಸೇತುವೆ ಬಳಿ ನಿಯಂತ್ರಣ ತಪ್ಪಿದ ಕಾರು ನೇರವಾಗಿ ಸೋಮಾವತಿ ನದಿಗೆ ಉರುಳಿ ಬಿದ್ದಿದೆ. ರಭಸವಾಗಿ ಹರಿತಾ ಇದ್ದ ನೀರಿನಲ್ಲಿ ಕಾರು ಕೊಚ್ಚಿ ಹೋಗುವ ಸಾಧ್ಯತೆ ಇತ್ತು. ಆದರೆ ಅದೇ ಸಮಯದಲ್ಲಿ ನದಿ ಮಧ್ಯಭಾಗದಲ್ಲಿದ್ದ ಬಂಡೆಯೊಂದು ಕಾರಿಗೆ ಅಡ್ಡವಾಗಿ ಸಿಕ್ಕಿಕೊಂಡಿದೆ. ಬಂಡೆಗೆ ಕಾರು ಸಿಲುಕಿಕೊಂಡಿದ್ರಿಂದ ವಾಹನ ನೀರಿನ ರಭಸದಲ್ಲಿ ಮುಂದೆ ಕೊಚ್ಚಿಕೊಂಡು ಹೋಗದೆ ನದಿಯ ಮಧ್ಯದಲ್ಲೇ ನಿಂತುಕೊಂಡಿದೆ. ಇನ್ನು ಕಾರು ನದಿಗೆ ಬಿದ್ದಿರುವುದನ್ನು ಗಮನಿಸಿದ ಸ್ಥಳೀಯರು ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದಾರೆ. ನಂತರ ಕಾರಿನಲ್ಲಿದ್ದ ದಂಪತಿಗಳನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಈ ಘಟನೆ ಸೇತುವೆಯ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸೇತುವೆಗೆ ಸೂಕ್ತ ತಡೆಗೋಡೆ ಇಲ್ಲದಿರೋದೇ ಅಪಾಯಕ್ಕೆ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇದೇ ಪ್ರದೇಶದಲ್ಲಿ ವರ್ಷಕ್ಕೆ 3ರಿಂದ 4 ಅಪಘಾತಗಳು ನಡೀತಾ ಇದೆ. ಈ ಬಗ್ಗೆ ಸ್ಥಳೀಯರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ರೂ ಇದುವರೆಗೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿಗರು ಹೆಚ್ಚಾಗಿ ಸಂಚರಿಸುವ ಈ ಮಾರ್ಗದಲ್ಲಿ ತಕ್ಷಣ ಸುರಕ್ಷತಾ ತಡೆಗೋಡೆಯನ್ನ ನಿರ್ಮಿಸಿ ಅಪಘಾತ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹೇಳಿ ಸುಮಾರು 4-5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ. ಭಾಳ ವೆಹಿಕಲ್ ಎಲ್ಲ ಬಂದು ಸೈಡ್ ನಿಲ್ತವೆ. ಇಲ್ಲಿಗೆ ಒಂದು 5-6 ಗಾಡಿ ಎಲ್ಲ ಡ್ಯಾಮೇಜ್ ಆಗಿ ಸಮಸ್ಯೆಗಳಾಗಿದೆ. ತಿರುಗಿ ಇನ್ನು ಮತ್ತೆ ಇವತ್ತೊಂದು ಗಾಡಿ ಸಮಸ್ಯೆ ಆಗಿದೆ. ಈಗ ಆದಷ್ಟು ಬೇಗ PWD ಅವರು ತಡೆಗೋಡೆ ಮಾಡಲೇಬೇಕು ಇದಕ್ಕೆ. ಸರ್, ಈಗ ಇದು ಎಷ್ಟೊತ್ತಿಗೆ ಆಗಿದೆ ಸರ್ ಈ ಘಟನೆ? ಇದೀಗ ಒಂದು 10:30 ಟೈಮಿಂಗ್ ಆಗಿದೆ. ಯಾರಿಗಾದ್ರೂ ಏನಾದರೂ ಪೆಟ್ಟಾಗಿದೆ ಸರ್? ಎಲ್ಲ ಪೆಟ್ಟಾಗಿಲ್ಲ. ಡ್ರೈವರ್ ಒಬ್ಬರೇ ಇದ್ದರು, ಫ್ಯಾಮಿಲಿ ಮೇಲ್ಗಡೆ ಇದ್ದರು. ಮೇಲ್ಗಡೆ ಇಲ್ಲಿ ಬಿಟ್ಟು ಇಲ್ಲಿಂದ ಕೆಳಗಡೆ ಹೋಗಿ ಒಂದು ಕಲ್ಲು ಬಂಡಿ ಸಿಕ್ಕಿದೆ. ಅಂದರೆ ಇವರು ಯಾವ ಊರಿಂದ ಬಂದಿದ್ದಾರೆ? ಬೆಂಗಳೂರಿಂದ ಬಂದಿದ್ದಾರೆ. ಬೆಂಗಳೂರಿಂದ ಇಲ್ಲಿ ವೀಕ್ಷಣೆ ಅಂತ ಬಂದಿದ್ದಾರೆ. ಹೌದು. ಇಲ್ಲಿ ಯಾವುದೇ ಥರದ್ದು ಇಲ್ಲಿ ಸೇಫ್ಟಿ ಇಲ್ಲ ಸರ್. ಯಾವುದು ಸೇಫ್ಟಿ ಇಲ್ಲ ಇಲ್ಲಿ. ಈಗ ನೀರಿನ ಪ್ರಯತ್ನ ಮಾಡಿದ್ದೀವಿ. ನೀರಿನ ಮಟ್ಟ ಕೂಡ ಸ್ವಲ್ಪ ಏರ್ತಾನೆ ಇದೆ. ಏರ್ಕಿದೆ. ಈಗ ಅದು ಗಾಡಿ ತೆಗಿಯೋಕ್ಕೆ ಏನು ಸ್ಕ್ರೀನ್ ಎಲ್ಲ ಬರುತ್ತೆ? ಸ್ಕ್ರೀನ್ ಈಗ ಬಂದು ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ PWD ಅವರು ಇದಕ್ಕೆ ಒಂದು ತಡೆಗೋಡೆ ಮಾಡ್ಬೇಕಂತೇಳಿ PWD ಅಂತ ಕೇಳ್ತಾರೆ. ಇಲ್ಲಿ ಕಾತು ಮನೆ ಹತ್ರ
ತಾತು ಮನೆ ಹತ್ರ ಬಿದ್ದಿಲ್ಲ ಕೆಳಗಡೆ ಗಣಪತಿ ಕಟ್ಟ ಇವರು ಅಂಗಡಿ ಇದೆಯಲ್ಲ ಅಲ್ಲಿ ಬಂದಿದೆ. ಹಾಂ, ಜನಗಳನ್ನ ಇವರೇ ಹೇಳೋದು ತೆಗ್ದಿರಲ್ಲ. ಇಲ್ಲ ಇಲ್ಲ ಒಂದು ಫೋಟೋ ಅಲ್ಲಿ ಮುಂದೆ ಜನೇಂದ್ರ ಹೋಗಿ ನೀನು ಮುಳುಗುತ್ತೀನಿ. ನಾನು ಬರಲ್ಲ, ನಾನು ನಿನ್ನ ತಂದ್ರು ಬರಲ್ಲ, ನನ್ನನ್ನು ಹೇಳ್ಕೊಂಡು ಹೋಗ್ಬೇಕು.